ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಭಾನು ಶೆಟ್ಟಿ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಕೇಳ್ತಾ ಇದ್ರಿ ಯಾಕೆ ವೀಡಿಯೋಸ್ ಆಗ್ತಾಯಿಲ್ಲ, ಮನೆ ಎಲ್ಲಿಗೆ ಬಂತು ಅಂತ. ನೋಡಿ ಇವಾಗ RCCಗೆ ಬಂದಿದೆ. ಹಾಗೆ RCC 8 ದಿನ ಆಗಿದೆ. ನಾನು ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ಟೈಮ್ ಇರಲಿಲ್ಲ. ಹಾಗಾಗಿ ಸ್ವಲ್ಪ ನನಗೂ ರೆಸ್ಟ್ ಬೇಕಾಗಿತ್ತು. ವೀಡಿಯೋ ಮಾಡೋಕ್ಕೆ ಮತ್ತು ಇದು ಮಾಡೋಕ್ಕೆ ಎಲ್ಲ ನನಗೆ ಟೈಮ್ ಇರಲಿಲ್ಲ, ಎಡಿಟ್ ಮಾಡೋಕ್ಕೂ. ಹಾಗಾಗಿ ಇವತ್ತು RCC ಪೂಜೆ ನಡೀತಾ ಇದೆ. ಈಗ ಬೆಳಗ್ಗೆ 7:30ಗೆ ನಮ್ಮ ಪೂಜೆ ಮಾಡ್ತಾಯಿದ್ದಾರೆ. ಎಲ್ಲರೂ ಬಂದಿದ್ದಾರೆ ಪೂಜೆಗೆ. ಈಗ ಮಿಷಿನ್ಗೆಲ್ಲ ಪೂಜೆ ಮಾಡಬೇಕಲ್ಲ, ಮಾಡ್ತಾ ಇದ್ದೀವಿ ಪೂಜೆಗೆ. ಮತ್ತು ನಾನು ಎಲ್ಲರಿಗೂ ಹೇಳಿದ್ವಿ, ಒಂದು 50-60 ಅಂದರೆ ಅವರು RCC ಅವರೇ ಒಂದು 20-25 ಜನ ಇರ್ತಾರೆ. ನಮ್ಮ ರಿಲೇಷನ್ಸ್ಗೆ ಜಾಸ್ತಿ ಯಾರಿಗೂ ಹೇಳೋಕ್ಕೋಗಿಲ್ಲ. ಒಂದು 10-15 ಜನಕ್ಕೆ ಹೇಳಿದ್ವಿ, ಮತ್ತು ಫ್ರೆಂಡ್ಸ್ಗಳ ಒಂದು 15 ಜನಕ್ಕೆ ಹೇಳಿದ್ವಿ. ಒಟ್ಟು ಒಂದು 50-60 ಜನ ಆಗಿತ್ತು. ಈಗ ತಂಗಿನೂ ಬಂದಿದ್ದಾರೆ, ಗೀತಾ ಗೊತ್ತೇ ಇದೆ, ಅವರೇ ತಂಗಿನ ನನ್ನ ಮದುವೆ ತೋರಿಸಿರೋದ್ರಿಂದ. ಮತ್ತು ಎಲ್ಲ ಸೇರಿ ಪೂಜೆ ಮಾಡ್ತಾಯಿದ್ವಿ. ಮಿಷಿನ್ಸ್ಗಳಿಗೆಲ್ಲ ಪೂಜೆ ಮಾಡಿ ಆಮೇಲೆ ತಿಂಡಿ ಕೂಡ ಮಾಡಿದ್ದೆ. ತಿಂಡಿ ಬೆಳಗ್ಗಿನ ಆಗಲೇ ರೆಡಿ ಆಗಿತ್ತು ತಿಂಡಿ. ಹಂಗೆ ತೆಗ್ದೆ. ಬೆಂಕಿ ಪಟ್ಟ ಕೊಡೋಣ ಇಲ್ವಾ ಅಲ್ಲಿ? ಅದು ಎಣ್ಣೆ ಹಾಕ್ಬಿಟ್ಟೇನೆ ಕರ್ಪೂರ ಮೇಡಮ್ ಇದ್ದಿದ್ರಿ ಈಗ ಗೋವಿಂದಣ್ಣ ಹೈಲೈಟ್. ಬನ್ನಿ ಮುಂದಕ್ಕೆ. ಈಗ ಪೂಜೆ ಎಲ್ಲ ಮುಗಿಸಿ ಮತ್ತು ತಿಂಡಿ ಹಾಕ್ಕೊಡ್ತಾ ಇದ್ದಾಳೆ ನನ್ನ ತಂಗಿ. ಮತ್ತು ತಿಂಡಿಗೆ ವೆಜಿಟೇಬಲ್ ಬಾತು ಮತ್ತು ಮೊಸರು ಬಜ್ಜಿ ಮತ್ತು ಬೋಂಡ ಮಾಡಿದ್ದೆ. ಹಾಗಾಗಿ ಅದನ್ನು ಹಾಕ್ಕೊಡ್ತಾ ಇದ್ದಾಳೆ ಎಲ್ಲರಿಗೂ. ಫಸ್ಟ್ ಅವರು ತಿಂಡಿ ತಿಂದುಬಿಟ್ಟು ಆಮೇಲೆ ಮೇಲ್ಗಡೆ ಅವರು ಮಿಷಿನ್ ಸ್ಟಾರ್ಟ್ ಮಾಡಿ RCC ಸ್ಟಾರ್ಟ್ ಮಾಡೋದಂತೆ. ಹಾಗಾಗಿ ಫಸ್ಟೇ ತಿಂಡಿ ಎಲ್ಲ ಈಗ 8:30 ಆಗಿದೆ ಟೈಮು. ತಿಂಡಿ ಹಾಕ್ಕೊಡ್ತಾ ಇದ್ದಾಳೆ ನನ್ನ ತಂಗಿ ಎಲ್ಲನೂ ಎಲ್ಲರಿಗೂ. ಬಣ್ಣ ಸಾಕು, ಬೇಗ ಫಾಸ್ಟಲ್ಲಿ ಆಗೋಯ್ತು. ನೋಡ್ತಾ ಇರ್ಬೋದು, ತಿಂಡಿ ಎಲ್ಲ ಮುಗಿಸಿ ಬಾತ್ ಮಾಡಿದ್ದೆ, ಮೊಸರು ಬಜ್ಜಿ ಮಾಡಿದ್ದೆ, ಮತ್ತು ಬೋಂಡ ಮಾಡಿದ್ವಿ. ಅದ್ರ ಜೊತೆಗೆ ಎಲ್ಲ ತಿಂಡಿ ಎಲ್ಲ ಮುಗಿಸಿ ಈಗ RCC ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ನಮಗೆ ಈ ಕಡೆ ಮನೆಯಿಂದ ಕಾಣಿಸ್ತಾ ಇರಲಿಲ್ಲ, ಅದಕ್ಕೋಸ್ಕರ ಎದುರುಗಡೆ ಮನೆಗೆ ಬಂದ್ವಿ. ನೋಡೋಣ ಮೇಲ್ಗಡೆ ಹೇಗೆ RCC ಹಾಕ್ತಾರೆ, ನೋಡೋಕ್ಕೆ ಚೆನ್ನಾಗಿರುತ್ತಲ್ಲ ನೋಡೋಕ್ಕೆ. ಹಾಗಾಗಿ ನಮ್ಮ ಮನೆಯವರು ಅಂತಂದರು, ಬಾ ಅಲ್ಲಿ ಮೇಲ್ಗಡೆ ಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿರಂತೆ ಅಂತ.
ನನಗೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೂ ಸರಿ ಹೋಗುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ನಾನು ಈ ಕಡೆ ಎದುರುಗಡೆ ಮನೆಗೆ ನಾನು ನನ್ನ ತಂಗಿ ಇಬ್ಬರೂ ಬಂದ್ವಿ. ಮತ್ತು ನನ್ನ ವಾರ್ಗಿತಿ ಮತ್ತು ನನ್ನ ಸೊಸೆ ಇಷ್ಟು ಜನನೂ ಬಂದು ನೋಡ್ತಾ ಇದ್ದೀವಿ ಇಲ್ಲಿ ಎಲ್ಲ. ಆಕೆ ಬಿಟ್ಲು ಏನು ಮಾಡ್ತಾ ಇದೀಯ? ಚಿಕನ್ ಸಾಂಬಾರ್. ಏನಕ್ಕೆ ಚಿಕನ್ ಸಾಂಬಾರು ಎಷ್ಟು kg ಐತೆ? ಇಲ್ಲಿ 10 kg ಚಿಕನ್ ಐತೆ. ಸಾಂಬಾರ್ ಮಾಡ್ತಾ ಇದೀವಿ. 50 ಸೀಟ್ 60 ಸೀಟ್ ಮಾಡ್ತಾರೆ. 60 ಸೀಟಿಗೆ ಏನು ಫಂಕ್ಷನ್ ಇವತ್ತು? ಇವತ್ತು ನಮ್ಮ ಅಕ್ಕನ ಮನೆ RCC ಹಾಕ್ಸ್ತಾ ಇದ್ದಾರೆ. ಒಗ್ಗರಣೆಗೆ ಆಗ್ತಾ ಇದೆಯಾ? ವಾವ್, ನೋಡಿದ್ರಲ್ಲ ಎಷ್ಟು ಕಾಮಿಡಿ ಮಾಡಿಕೊಂಡು ಅಡುಗೆ ಮಾಡ್ತಾಯಿದ್ದು ನನ್ನ ತಂಗಿ ಅಂತ. ಹಾಗೆ ಎಲ್ಲರೂ ಸೇರಿ ಹತ್ರ ಕಾಮಿಡಿ ಮಾಡಿಕೊಂಡು ಅಡುಗೆ ಮಾಡಿದ್ದೇ ಗೊತ್ತಾಗಲ್ಲ. ಎಲ್ಲ ಅಡುಗೆ ಎಲ್ಲ ಮುಗಿಸಿ ಮತ್ತೆ ಮೇಲ್ಗಡೆ ಬಂದ್ವಿ, ಎದುರುಗಡೆ ಮನೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅಷ್ಟರಲ್ಲಾಗಲೇ RCC ಮುಕ್ಕಾಲು ಭಾಗ ಆಗಿಬಿಟ್ಟಿತ್ತು, ಇನ್ನೊಂದು ಸ್ವಲ್ಪ ಇತ್ತು ಅಷ್ಟೇ. ಹಾಗಾಗಿ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಲಾಸ್ಟು ಅಂತ ಅಂದ್ಬಿಟ್ಟು ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.